ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ತಿಕ್ ಬಂದಿದ್ದೀನಿ ಆ್ಯಸ್ ಯೂಶ್ವಲ್. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ನಟ್ಟು ಬೋಲ್ಟು ಮುಂದುವರೆದ ಭಾಗ. ಸೋ ಕಾಲ್ಡ್ ಡಿ ಕೆ ಶಿವಕುಮಾರ್ ಅಲಿಯಾಸ್ ಉಪಮುಖ್ಯಮಂತ್ರಿ ಅಲ್ಲಿಯ ಕರ್ನಾಟಕ ಸರ್ಕಾರ ಭಾರಿ ಜಲಸಂಪನ್ಮೂಲ ಸಚಿವರು, ಸೊ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟ್ ಬಗ್ಗೆ ಮಾತಾಡಿದ್ರು. ಅದನ್ನು ವಹಿಸ್ಕೊಳ್ಳೋ ಅಂತ ನನ್ನ ಹೆಮ್ಮೆಯ ಮಂಡ್ಯ, ಅವನು ಹೆಮ್ಮೆಯ ಶಾಸಕ ಅಲ್ಲ, ಹೆಮ್ಮೆಯ ಮಂಡ್ಯದ ಶಾಸಕ ರವಿ ಗಾಣ್ಗ ಅವರು ಏನು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟು. ಏನು ರೀ ಸುದೀಪ್ ಅವರು ಮುಂಬೈಯವರು ಕೊಟ್ಟರೆ ತಗೊಳಕ್ಕಾಗುತ್ತೆ, ಇಲ್ಲಿ ಕರೆದುಬಿಟ್ಟು ಕೊಟ್ಟರೆ ಇವ್ರಿಗೆ ದುರಹಂಕಾರ, ಅಹಂಕಾರ, ಕೊಬ್ಬು, ಡ್ಯಾಶ್ ಕೊಬ್ಬು ಅಂತ ಎಲ್ಲ ಬರೋ ರೀತಿ ಮಾತಾಡಿದ್ದಾರೆ. ಲೋಪ್ಪ ಅಣ್ಣ ಗಣಿಗ ರವಿಯವರೇ, MLA ಅವರೇ, ನಿಮಗೆ ಪ್ರೋಟೋಕಾಲ್ ಅಂದರೆ ಗೊತ್ತಾ ನಿಮಗೆ? ಅಥವಾ ಪ್ರೊಸೀಜರ್ ಅಂದರೆ ಗೊತ್ತಾ ನಿಮಗೆ? ಏನಪ್ಪ ಗಣಿಗ ರವಿಯವರೇ, ನೀವು ಯಾವನ್ನೋ ಒಬ್ಬ ಅಯೋಗ್ಯನ ಅಕಾಡೆಮಿ ಅಧ್ಯಕ್ಷನ ಮಾಡ್ಕೊಂಡಿದ್ದೀರಾ. ಅವನು ಕಾಮಿಡಿ ಮಾಡೋಕ್ಕೆ ಸರಿ, ಅವನದನ್ನು ನೋಡಿ ನಾವು ನಕ್ಕಿದ್ದೀವಿ. ನಕ್ಕೋದಕ್ಕೆ ಆ್ಯಡ್ಸ್ ಆಫು. ನಮ್ಮ ಸಾಧಕ್ಕೆ ಹೋಗ್ತಿಲ್ಲ, ಅವನಿಗೇನು ಗೊತ್ತಿಲ್ವೋ, ದುರಹಂಕಾರವೋ ಗೊತ್ತಿಲ್ಲ. ಓಲಿ ನಿನಗಾರ ಪ್ರೋಟೋಕಾಲ್ ಗೊತ್ತೇನಪ್ಪ ರವಿ ಗಾಣ್ಗ ಅವರೇ? ಒಂದು ಪ್ರಶಸ್ತಿ ಕೊಡ್ಬೇಕಾರೆ ಅವ್ರಿಗೆ ಫೋನ್ ಮಾಡಿ ಹೇಳಬೇಕು. ನಿಮ್ಮ ಲುಚ್ಚ ಪ್ರದೀಪ್ ಈಶ್ವರು ಯಾವುದೋ ಕಾರ್ಯಕ್ರಮದಲ್ಲಿ ಕೇಳ್ತಾರಲ್ಲ ಅಧಿಕಾರಿಗಳಿಗೆ, ಪ್ರೋಟೋಕಾಲ್ ಗೊತ್ತೇನ್ರಿ ನಿಮಗೆ ಅಂತ. ಅಟ್ಲೀಸ್ಟ್ ಅವ್ರಿಗೆ ಆಧಾರ ಗೊತ್ತು, ನಿನ್ಗೆ ಅದು ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕೇಳ್ಕೊ ಇಲ್ಲಿ. ಸರ್, ನಾವು ನಿಮಗೆ ಪ್ರಶಸ್ತಿ ಕೊಡಬೇಕು ಅಂದ್ಕೊಂಡಿದ್ದೀವಿ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎತ್ತ? ಇಂಥ ದಿನ ನೀವು ಫ್ರೀ ಇರ್ತೀರಾ ಇಲ್ವಾ? ಇದನ್ನು ಪ್ರೊಸೀಜರ್ ಅಂತಾರೆ, ಅಥವಾ ಪ್ರೋಟೋಕಾಲ್ ಅಂತಾರೆ, ಅಥವಾ ಒಂದು ಕೃತಜ್ಞತಾ ಮನೋಭಾವ ಅಂತಾರೆ. ನಿಮಗೆ ಯಾವಕ್ಕೂ ಇಲ್ಲ. ನೀವು ಎಲ್ಲೆಲ್ಲಿದ್ರಿ, ಏನು ಕತೆ ನಿಮ್ಮದು ಎಲ್ಲ ಗೊತ್ತು ನಮಗೆ, ಆಯಿತಾ? ನಿಮ್ಮ ಶಿವಕುಮಾರ್ ಅವರು ಯಾರ ಹತ್ರ ಇದ್ದರು, ಏನು ಎತ್ತ, ಯಾವ ಮೂವಿಗಳನ್ನ ಅವರು ಹಂಚಿಕೆದಾರರಾಗಿದ್ದರು ಎಲ್ಲ ಗೊತ್ತು ನಮಗೆ, ಆಯಿತಾ? ಸೊ ಹಾಗಾಗಿ ನಾವು ಹೇಳೋದು, ನಿಮಗೆ ಗೊತ್ತಿಲ್ಲ ಅಂದರೆ ಮಾತಾಡಬೇಡಪ್ಪ. ಸುದೀಪ್ ಅವ್ರು ತಗೊಳ್ಳಿಲ್ಲ ಸರಿ, ನೀನೇ ಅವ್ರಿಗೆ ಹೋಗಿ ಕೊಡುವೆ, ದೊಡ್ಡತನ ತೋರಿಸುವೆ. ಇದೇ ನನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಪಂಪ ಪ್ರಶಸ್ತಿ ಅನೌನ್ಸ್ ಮಾಡಿದಾಗ ಅವ್ರು ಯಾವ ಪ್ರಶಸ್ತಿಗೂ ಹೋಗಲೇ ಇಲ್ಲ ಬಿಡಿ. ಅವರೆಲ್ಲ ಪ್ರಶಸ್ತಿಗೆ ಮೀರಿ ಬೆಳೆದಿರೋರು. ನಿನಗೆ ಉದಾಹರಣೆ ಕೊಡೋಕ್ಕೂ ನಮ್ಗೆ ಬೇಜಾರು ಅಂಥವ್ರನ್ನ, ಆಯಿತಾ? ಅವತ್ತಿನ ಸಚಿವೆ ರಾಣಿ ಸತೀಶ್ ಅನಿಸುತ್ತೆ, ಐ ಥಿಂಕ್, ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಬಂದರು, ಆಯಿತಾ? SM ಕೃಷ್ಣ ಸರ್ಕಾರ ಅದು, ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಬಂದರು ಪಂಪ ಪ್ರಶಸ್ತಿನ. ಇಲ್ಲ, ನೀವು ಇದಕ್ಕೆ ಅರ್ಹರು, ಯೋಗ್ಯರು ಅಂದ್ಬಿಟ್ಟು ಕೊಡುವೆ ನೀನು. ಅವ್ರು ಬೇಡ, ಅವ್ನು ಸರಿ ಇಲ್ಲಪ್ಪ, ಸುದೀಪಣ್ಣ ಸರಿ ಇಲ್ಲ, ನೀನು ಭಾಳ ಮುತ್ತುರತ್ನ ಅಲ್ವಾ, 135 ಜನ ತೊಗೊಂಡೋಗಿ ಕೊಡುವಪ್ಪ, ಆಯ್ತಪ್ಪ, ನೀವು ಬೇಡ ಅಂದರೂ ಪರವಾಗಿಲ್ಲ, ಇದು ಕರ್ನಾಟಕದ ಗೌರವ, ನೀವು ತೊಗೋಬೇಕು ಅಂತ ಕೊಡುವೆ. ಅವ್ರು 1000 ಟ್ವೀಟ್ ಹಾಕಲಿ, ಲಕ್ಷಾಂತರ ರಿಯಾಕ್ಟ್ ಮಾಡಲಿ, ನೀನು ಕೊಡುವೆ. ನಮ್ಮ ಮನೇಲಿ ನಮಗೆ ಎಂಥ ಶತ್ರು ಬಂದ್ರೂ ಕೂರಿಸಿ ಅಂಥದ್ರಲ್ಲಿ ಸುದೀಪ್ ಬಿಡಿ, ಅವ್ರದ್ದು ಬೇರೆ ಬೇರೆ ರೀತಿ. ನಾನೇನು ಅವ್ರ ಅಭಿಮಾನಿನೂ ಯಾರ ಅಭಿಮಾನಿನೂ ಅಲ್ಲ, ಬಟ್ ನಿನಗೆ ಅರ್ಥ ಮಾಡಿಸ್ತಿರೋದು. ಅವನಿಗೆ ದುರಹಂಕಾರ, ಇವ್ರಿಗೆ ರಶ್ಮಿಕಾ ಮಂದಣದಿಂದ ಕನ್ನಡ ಇಂಡಸ್ಟ್ರಿ ಏನಪ್ಪ, ಇವರೆಲ್ಲ ಕನ್ನಡ ಇಂಡಸ್ಟ್ರಿಯಿಂದ ಯಾರಿಂದನೂ ಯಾರು ಅಲ್ಲ. ನಿನಗೆ ಗೊತ್ತಿಲ್ಲ ಅಂದರೆ ಕಂಠಸಾಲ ಅವರಿಂದ ಹಿಡಿದು ಓದ್ಕಬಾ, ವಜ್ರಮನಿ, ಕಂಠಸಾಲ ಅವರು, ಈಗ ಕೊಲೆ ಆರೋಪಿ ಒತ್ತಿರೋ ತೂಗುದೀಪ್ ಅವ್ರು ಹೆಂಗೆ ಇದನ್ನೆಲ್ಲ ಕಟ್ಟು ಬೆಳೆಸಿದ್ರು. ರವಿಚಂದ್ರನ್ ಅವ್ರ ಅಪ್ಪಾಜಿ ಏನು ಮಾಡಿದರು, ರವಿಚಂದ್ರನ್ ಅವ್ರದ್ದು ಕೊಡುಗೆ ಏನು, ಇವನ್ನೆಲ್ಲ ತಿಳ್ಕೊಂಡು ಮಾತಾಡೋ. ಯಾವುದೋ ಒಂದು ಫೆಸ್ಟಿವಲಿಗೆ ಬರಲಿಲ್ಲ ಅಂದ್ಬಿಟ್ಟು ನೀನು ಇಡೀ ಚಿತ್ರರಂಗನ ಕಲಾವಿದ್ರನ್ನ ಈ ಮಟ್ಟಕ್ಕೆ ಯಾಳಿಸ್ತೀಯಲ್ಲ. ನೀನು ನಿಜವಾಗ್ಲೂ ನೀನು MLA ಕುಲನೇನಯ್ಯ? ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ಮಾತಾಡಪ್ಪ. ನೀನು ಹೇಳೋದೆಲ್ಲ ಬುರ್ಡೆ. ನಿನಗೆ 50 ಕೋಟಿ ಅದು ಏನೋ ವೀಡಿಯೋ ರಿಲೀಸ್ ಮಾಡಿದ್ದರು ಅಂದ್ರಲ್ಲ, ಮಾಡು ಮತ್ತೆ ಮಾಡಯ್ಯ. ರವಿ ಗಣಿಗ ಅವರೇ, ನಿಮ್ಮನ್ನೇ ಕೇಳ್ತಿರೋದು, ಮಾಡಿ. ನಿನ್ನ ಬೆಲೆ ನೀನೇ ಹೆಚ್ಚಿಸ್ಕೊತಿದ್ದಲ್ಲ. ಆಮೇಲೆ JDS ಅವರೆಲ್ಲ ಬಂದ್ಬಿಡ್ತಾರೆ, ಕಡ್ದು ಕಟ್ಟೆ ಹಾಕ್ಬಿಡ್ತಾರೆ ಅಂತಿದ್ದಲ್ಲ, ಬಂದು 2 ವರ್ಷ ಆಗ್ತಾ ಬಂತು ಮೇಗೆ, ಇನ್ನೂ ಒಬ್ಬನೂ ಅಳ್ಳಾಡ್ಸೋಕ್ಕಾಗಿಲ್ಲಪ್ಪ ನೀವು. ಓಲಿ ಚನ್ನಪಟ್ಟಣದಲ್ಲಿ ನಿಮ್ಮ ಕ್ಯಾಂಡಿಡೇಟ್ನ ನಿಲ್ಲಿಸ್ಕಳ್ದೆ, ಅದೆಲ್ಲ ರಾಜಕೀಯವಾಗಿ ಬಿಟ್ಬಿಡು, ಆಯಿತಾ? ಅದನ್ನ ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ಮರ್ಯಾದೆ ಇದ್ದರೆ ಫಸ್ಟು ಕ್ಷಮೆ ಕೇಳಿ. ಕನ್ನಡ ಚಿತ್ರರಂಗ ಯಾರಪ್ಪನ ಸ್ವತ್ತು ಅಲ್ಲ, ಯಾರಿಂದನೂ ಅಲ್ಲ. ಅಲ್ಲಿ ತುಂಬ ಮಹನೀಯರು ಬೆಳೆಸೋಗ್ಬಿಟ್ಟಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರು, ಕಂಠಸಾಲ ಅವರು, RN ಜೈಗೋಪಾಲ್ ಅವರು, ಆಯಿತಾ? ಆಮೇಲೆ ನರಸಿಂಹರಾಜ್ ಅವರು, ಆಯ್ತೇನಪ್ಪ?
ಲೀಲಾವತಿ ಅವರು, ನೀನು ಇವೆಲ್ಲ ನಿಮ್ಮನ್ನೆಲ್ಲ ಅವು ಯಾವ ಬರಲಿಲ್ವಂತೆ ಇವ್ರಿಗೆ ನಿನ್ನ ಯಾರು ಕರಿ ಅಂದಿದ್ದು ಯಾರು ನಿನ್ನ? ಅದು ಸರಿ, ನೀನು ಈಗ ತೂರಾಡ್ಕೊಂಡು ಹಾರಾಡ್ಕೊಂಡು ಮೇಕೆದಾಟಿಗೆ ಹೋಗಿದ್ರಲ್ಲ, ತೂರಾಡ್ಕೊಂಡು ಕುಡ್ದಾಡ್ಕೊಂಡು ಪಡ್ದಾಡ್ಕೊಂಡು ನಿನ್ನ ಸಾರ್ವಜನಿಕವಾಗಿ ಮಾಡಪ್ಪ. ಮಾದೇಗೌಡರು ಕರೆದ್ರೆ ಹೆಂಗೆ ಸೇರ್ತಿದ್ರು, ದೇವೇಗೌಡರು ಕರೆದ್ರೆ ಹೆಂಗೆ ಸೇರ್ತಿದ್ರು, ತೇಜಸ್ವಿ ಅವ್ರು ಕರೆದ್ರೆ ಹೆಂಗೆ ಸೇರ್ತಿದ್ರು. ನಂಜುಂಡಸ್ವಾಮಿ ನಿಮಗೆ ಏನಾಗಿದೆ, ಯು ಆರ್ ಫ್ರಸ್ಟ್ರೇಟೆಡ್, ನಾಟ್ UTED ಅಲ್ಲ, ಫ್ರಸ್ಟ್ರೇಟೆಡ್, ಹತಾಶ ಮನೋಭಾವ ಆಯಿತಾ. ಡಿಪ್ರೆಷನ್ಗೆ ಹೋಗಿದ್ದೀರಾ. ಏನಾರ ಇದ್ದರೆ ಒಂದು ಸ್ವಲ್ಪ ಯಾರ ಹತ್ರನಾರ ಕೌನ್ಸ್ಲಿಂಗ್ ಮಾಡಿಸ್ಕೊಳಪ್ಪ ರವಿಗಣ್ಗ. ನಿನ್ಗೇನಾರು ಇದ್ದರೆ ಫಸ್ಟು ಮಂಡ್ಯದ ಕೆಲಸ ಮಾಡು, ಜನ ಕಾಯ್ತವ್ರೆ ನಿನ್ನನ್ನು ಮಗ್ಚಾಕಕ್ಕೆ. ನಮಸ್ಕಾರ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ.